ನಾವೆಲ್ಲ 12 ಜನ ಸಣ್ಣ ಮಕ್ಕಳು. ನಾನು ಮುಂದಿನಾಗಿದ್ದೀನಿ, ಬಿಟ್ಟು ಇವ್ರಿಗೆ ಬಿಟ್ಟು 2 ಬಾಗಿಲು ಕಿತ್ಕೊಂಡ್ರೆ ನಮ್ಮ ಮನೆಯೇ ಇಲ್ಲ. ನೀವೇನು ಮಾಡ್ತೀರಿ? ಏನಿಲ್ಲ, ನಮ್ಮ ಮನೆ ಬೇಕು. ಈಗ ಸೀಟ್ ಹಾಕೊಂಡು ಇಲ್ಲಿ ಒಳಗೆ ಸೀಟ್ ಮನೇನೆ ಅದು. ಮನೆ ನಿರ್ಮಾಣದ ಆಮಿಷ ತೋರಿಸಿ 7 ಲಕ್ಷ ವಂಚನೆ, 126 ಜನ ನಿರ್ಗತಿಕರಿಂದ ಹಣ ಸಂಗ್ರಹಿಸಿದ ಟ್ರಸ್ಟ್ ಮೇಲ್ವಿಚಾರಕ ನಾಪತ್ತೆ. ಹೌದು, ತುಮಕೂರು ಜಿಲ್ಲೆಯ ಗಡಿ ತಾಲೂಕು ಪಾವಗಡ ತಾಲೂಕಿನಲ್ಲಿ ಮನೆ ಇಲ್ಲದೆ ನರಳುತ್ತಿದ್ದ 126 ಮಂದಿ ನಿರ್ಗತಿಕರಿಗೆ 3 ತಿಂಗಳಲ್ಲೇ 8 ಲಕ್ಷ ರೂಪಾಯಿ ಮೌಲ್ಯದ ಮನೆ ಕಟ್ಟಿಕೊಡುತ್ತೇವೆ ಎಂದು ಆಮಿಷ ಒಡ್ಡಿ ಪ್ರತಿಯೊಬ್ಬರಿಂದ 6,000ದಂತೆ ಒಟ್ಟು 7 ಲಕ್ಷ ರೂಪಾಯಿ ಸಂಗ್ರಹಿಸಿದ ಟ್ರಸ್ಟ್ ಸಿಬ್ಬಂದಿ ಪರಾರಿಯಾದ ಘಟನೆ ಬೆಳಕಿಗೆ ಬಂದಿದೆ. ಮನೆಗಾಗಿ ವರ್ಷಗಳಿಂದ ಗ್ರಾಮ ಪಂಚಾಯಿತಿ ಹಾಗೂ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದರೂ ಫಲ ಸಿಗದ ಕಾರಣ ಅನೇಕರು ಖಾಸಗಿ ಟ್ರಸ್ಟ್ಗಳತ್ತ ಮುಖ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಫೇಸ್ಬುಕ್ನಲ್ಲಿ ಜಾಹೀರಾತು ನೀಡಿದ್ದ NCT ಟ್ರಸ್ಟ್ ಅಂದರೆ ನ್ಯಾಚುರಲ್ ಚಾರಿಟೇಬಲ್ ಟ್ರಸ್ಟ್ ನಮ್ಮ ಖಾತೆಗೆ 6,000 ಹಣವನ್ನು ಜಮಾ ಮಾಡಿದ್ರೆ 3 ತಿಂಗಳಲ್ಲಿಯೇ ಸುಸಜ್ಜಿತ ಮನೆ ನಿರ್ಮಾಣ ಮಾಡಿ ಪೂರ್ಣಗೊಳಿಸುವುದಾಗಿ ಭರವಸೆ ನೀಡಿತ್ತು. ಇದೇ ಭರವಸೆಯನ್ನು ನಂಬಿದ ನಿರ್ಗತಿಕರು ಟ್ರಸ್ಟ್ನ ಸೂಪರ್ವೈಸರ್ ಅನಂತ ನಾರಾಯಣ ಯಲಬುರ್ಗಿ ಎನ್ನುವರನ್ನು ಸಂಪರ್ಕಿಸಿ ಫೋನ್ಪೇ ಮೂಲಕ ಹಣ ಪಾವತಿಸಿದ್ರು. ಆದರೆ ಕಳೆದ 20 ದಿನಗಳಿಂದ ಅವನ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು ಟ್ರಸ್ಟ್ ಪ್ರತಿನಿಧಿಗಳು ಸಂಪೂರ್ಣವಾಗಿ ನಾಪತ್ತೆಯಾಗಿದ್ದಾರೆ. ಆತನನ್ನು ಹುಡುಕಿಕೊಂಡು ಹಾವೇರಿ ಜಿಲ್ಲೆಗೂ ಸಹ ವಂಚಿತರು ತೆರಳಿ ವಿಚಾರಿಸಿದಾಗ ಆತ ಈ ರೀತಿಯ ಅನೇಕ ಜನರನ್ನು ವಂಚಿಸಿರುವುದು ಸಹ ಬೆಳಕಿಗೆ ಬಂದಿದೆ. ಆತ್ಮಹತ್ಯೆಗೆ ಯತ್ನಿಸಿದ ವಂಚಿತರು ಹಣ ಕಳೆದುಕೊಂಡು ನಿರ್ಗತಿಕರಾದ ಸುಮಾರು 4 ಜನ ಫಲಾನುಭವಿಗಳು ಡೆತ್ ನೋಟ್ ಬರೆದಿಟ್ಟು ತಮ್ಮ ಮನೆಯ ಬಳಿಯೇ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದಿದ್ದಾರೆ. ನಮಗೆ ಮನೆ ನಿರ್ಮಾಣ ಮಾಡಿಕೊಡಿ, ಇನ್ನೆಷ್ಟು ವರ್ಷಗಳ ಕಾಲ ನಾವು ಇದೇ ಗುಡಿಸಲು ಮತ್ತು ಹೆಂಚಿನ ಮನೆಯಲ್ಲಿ ಇರಬೇಕು ಎನ್ನುವ ಪ್ರಶ್ನೆ ಸರ್ಕಾರದ ಮುಂದಿಟ್ಟಿದ್ದಾರೆ. ಅಕ್ಕಿನ ರಾಗಿ ಮಾರಿ ಕೊಟ್ಟರು 6,000 ರೂಪಾಯಿ. ಮತ್ತೇನ್ ಮಾಡಿದ್ರು? ಮನೆ ಬಂದಿಲ್ಲ? ಇಲ್ಲ ಸರ್, ಯಾವ ಬರ್ತೀವಿ ಅಂತ ಹೇಳ್ತಾರೆ. ಮನೆ ಬಂದು ಬೀಫಿ ಮಾಡ್ಕೊಂಡು ಹೋದ್ರು ಅವರು. ತಿರುಗಿ ತಗ್ಗಿ ಬರೋದಿಲ್ಲ. ವಂಚನೆಗೆ ಒಳಗಾಗಿರುವವರಲ್ಲಿ ಬಹುತೇಕರು ವೃದ್ಧರು ಮತ್ತು ಗಂಡನನ್ನ ಕಳೆದುಕೊಂಡವರೇ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಶಿವಮ್ಮ ಎನ್ನುವಂತಹ ಮಹಿಳೆ, ಆಕೆಗೆ ಮಾತು ಬರುವುದಿಲ್ಲ. ಸ್ವಾಮಿ, ನಮಗೂ ಮನೆ ಇಲ್ಲ, ಮನೆ ನಿರ್ಮಾಣ ಮಾಡುತ್ತಾರೆ ಎನ್ನುವ ನಂಬಿಕೆಯಿಂದ ಅವರಿಗೆ 6,000 ಹಣ ನೀಡಿದ್ದೇವೆ ಎಂದು ಅವರ ಭಾಷೆಯಲ್ಲಿಯೇ ತಿಳಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ವಂಚಿತರ ಗುಂಪು ಹಾವೇರಿಯಲ್ಲಿ ಸೈಬರ್ ಕ್ರೈಮ್ ವಿಭಾಗಕ್ಕೆ ದೂರು ನೀಡಲು ಪ್ರಯತ್ನಿಸಿದ್ರು. ಆದರೂ ಹಾವೇರಿಯಲ್ಲಿರುವಂತಹ ಸೈಬರ್ ಕ್ರೈಮ್ ಪೊಲೀಸರು ತುಮಕೂರಿನಲ್ಲಿ ದೂರು ದಾಖಲಿಸುವುದು ಸೂಕ್ತ ಎಂದು ಅಧಿಕಾರಿಗಳು ಸೂಚಿಸಿದ್ದರಂತೆ. ಈ ಹಿನ್ನೆಲೆ ದೂರು ನೀಡುವ ಪ್ರಗತಿಯಲ್ಲಿ ನಿರ್ಗತಿಕರಿದ್ದಾರೆ. ಏನೇ ಆಗಲಿ, ಪಾವಗಡ ತಾಲೂಕಿನ ಶಾಸಕರಾದ HV ವೆಂಕಟೇಶ್ ಅವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ G ಪರಮೇಶ್ವರ್ ಅವರು ಈ ಒಂದು ನಿರ್ಗತಿಕರ ಧ್ವನಿಗೆ ಧ್ವನಿಯಾಗಬೇಕಾಗಿದೆ. ಇವರ ಸಮಸ್ಯೆಯನ್ನು ಶೀಘ್ರವಾಗಿ ಪರಿಹರಿಸುವತ್ತ ಮಾನ್ಯ ಸಚಿವರು ಹಾಗೂ ಶಾಸಕರು ಗಮನ ಹರಿಸಬೇಕಾಗಿದೆ. ಬೆಳೆದ್ರೆ ರಾಗಿ ಮಾರಿ ಕೊಟ್ಟರೆ ಸರ್ ದುಡ್ಡು. ನಾವು ಅಕ್ಕಿನ ರಾಗಿ ಮಾರಿ ಕೊಟ್ಟರು 6,000 ರೂಪಾಯಿ. ಸರ್, ಯಾವ ಬರ್ತೀವಿ ಅಂತ ಹೇಳ್ತಾರೆ. ಮನೆ ಬಂದು ಬೀಫಿ ಮಾಡ್ಕೊಂಡು ಹೋದ್ರು ಅವರು. ತಿರುಗಿ ತಗ್ಗಿ ಬರೋದಿಲ್ಲ. ಮೇಟ್ರಿ ಹೇಳ್ತೀನಿ, ನಾನು ಏನು ಮಾಡಿರ್ತಾರೆ. ನಮ್ಗೆ 6,000 ದುಡ್ಡು ಇಸ್ಕೊಂಡು ಈ ತರ ಮನೆ ಕೊಡ್ತೀವಿ ಅಂತ ಮೋಸ ಮಾಡಿಬಿಟ್ರು. ಸರ್ಕಾರದಿಂದ ನಾಳೆ ಬರ್ತಾರೆ, ಇನ್ನೂರು ತಿಂಗಳು ಬರ್ತಾರೆ ಅಂತ ಹೇಳಿದ್ರು. ಅವು ಬರಲಿಲ್ಲ. ಅದಕ್ಕೆ ಇವ್ರಿಗನ್ನ ಈಗ ದುಡ್ಡು ಕಟ್ಟಿದ್ರೆ ಅವರು ಕೊಡಲಿಲ್ಲ. ಹಿಂಗೆಲ್ಲ ಮೋಸ ಆಗಿ ನಮ್ಮ ಮನೆ ಬೇಕೇ ಬೇಕು ಸರ್. ನಮಗೆ ಅನುಕೂಲ ನಾವು ಮಾಡ್ಕೊಡ್ಬೇಕು. ಮನೆ ಇಲ್ಲ ಬಾಡಿಗೆ ಮನೆಗೆ ಇದ್ದೀವಿ. ಸಿಂಗಪ್ಪ ಅಂತ ಹನುಮಂತರಾಯಪ್ಪ ಸರ್. ನಾರಾಯಣಪ್ಪ. ನಾವೆಲ್ಲ 12 ಜನ ಸಣ್ಣ ಮಕ್ಕಳು. ನಾನು ಮುಂದಿನಾಗಿದ್ದೀನಿ, ಬಿಟ್ಟು ಇವ್ರಿಗೆ ಬಿಟ್ಟು 2 ಬಾಗಿಲು ಕಿತ್ಕೊಂಡ್ರೆ ನಮ್ಮ ಮನೆಯೇ ಇಲ್ಲ. ನೀವೇನು ಮಾಡ್ತೀರಿ? ಏನಿಲ್ಲ, ನಮ್ಮ ಮನೆ ಬೇಕು. NGO ಅಂತ ಒಂದು ಟೆಸ್ಟ್ ಮಾಡಿದ್ದಾರೆ, ಒಂದು ಗ್ರೂಪ್ ಮಾಡಿದ್ದಾರೆ. ಈಗ ನ್ಯಾಚುರಲ್ ಟೆಸ್ಟ್ ಅಂತ ಮಾಡಿದ್ದಾರೆ. ಹಾವೇರಿಯಿಂದ ಅನಂತ ನಾರಾಯಣ ಯಲಬುರ್ಗಿ ಅಂತ ಇವ್ರು ಪಾವಗಡಕ್ಕೆ ಬಂದಿದ್ರು. ಇವ್ರು ಮಾಸ್ಟ್ರಿಗೇನೋ ಹೇಳಿದ್ರಂತೆ. ಹೇಳಿದರೆ ಅವರು ಈ ಥರ 6,000 ಮನೆ ಕಟ್ಟಿದರೆ ಒಂದು ಮನೆ ಕೊಡ್ತೀವಿ, ಮನೆಗಾಗೋ ಮೆಟೀರಿಯಲ್ ಎಲ್ಲ ಕೊಡ್ತೀವಿ ಅಂತ ಅವ್ರು ಹೇಳಿದ್ರಂತೆ.
ಬಿಡು ಕಮ್ಮಿ ರೇಟಲ್ಲಿ ಕೊಡ್ತಾರೆ ಬಿಡು ಅಂತ ನಾವೆಲ್ಲರೂ ಸೇರ್ಕೊಂಡು 6,000ಕ್ಕೆ ಎಷ್ಟೊಂದು ಮೆಟೀರಿಯಲ್ ಕೊಡ್ತಾರೆ ಬಿಡು, ಬೇಗ ಮನೆ ಆಗುತ್ತವೆ ಅಂತ ನಾವು ಕೊಟ್ಬಿಟ್ಟು 6,000 ಒಬ್ಬೊಬ್ಬರು ಮನೆಗೆ ಅಂತ 120 ಮನೆಗಳಿಗೆಲ್ಲ ಅಮೌಂಟ್ ವಸೂಲು ಮಾಡಿ ಫೋನ್ಪೇ ಆದಿನಾರಾಯಣ ಅಂತ ಯಲಬುರ್ಗಿ ಅವ್ರಿಗೆ ಫೋನ್ಪೇ ಮಾಡಿದ್ವಿ. ನಮ್ಮ ಫೋನಿಂದನೇ 3 ಲಕ್ಷ ಫೋನ್ಪೇ ಮಾಡಿದ್ವಿ. ನಿಮಗೂ ಮನೆ ಆಯ್ತವ? ಇಲ್ಲ ಸರ್, ನೀವು ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ರೆ ಅರ್ಜಿ ಕೊಟ್ಟಿದ್ದೀವಿ. ಗೃಹಲಕ್ಷ್ಮಿ ಇವೆಲ್ಲ ಸ್ಕೀಮ್ಗಳೆಲ್ಲ ಹೋಗೋರಿಗೆ ಯಾವ ಮನೆಗಳು ಬರಲ್ಲ ಅಂತ ಹೇಳಿದ್ರು. ಬಂದರೆ ಅರ್ಜಿಗಳು ಕೊಟ್ಟಿದ್ದೀವಿ, ಅವರು GPS ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ, ಕೊಡಲಿಲ್ಲ. ಇದು ಅವ್ರ ಮನೆ ಪಂಚಾಯತ್ ಅವ್ರ ಮನೆ ಕೊಟ್ಟಿಲ್ಲ ಅಂತೇಳಿ ನೀವು ಟ್ರಸ್ಟ್ ಟೆಸ್ಟ್ ಮೇಲೆ ಕೊಟ್ಟಿದ್ದೀವಿ. ಏನೋ ಅರ್ಜೆಂಟ್ ಆಗುತ್ತಲ್ಲ, ಇಷ್ಟೊಂದು ಅವ್ರ ಪಂಚಾಯತಿಂದ 1.5 ಲಕ್ಷ ಕೊಡ್ತಾರೆ, ಇದರಿಂದ 6 ಲಕ್ಷ ಮೆಟೀರಿಯಲ್ ಬರುತ್ತಲ್ಲ ಅಂತ ನಾವೇನೋ ಆಸೆ ಬಿಟ್ಟು ಕಟ್ಟಿಬಿಟ್ಟು ಬಟ್ ಈಗ ಅತಂತ್ರ ಪರಿಸ್ಥಿತಿಯಲ್ಲೇ ಇದ್ದೀರಾ ನೀವು. ಒಂದು ಪರಿಸ್ಥಿತಿಯಲ್ಲಿ